ಈ ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಕರ್ತನಾದ ಯೇಸುವು ಈ ಲೋಕದಲ್ಲಿ ಇದ್ದಾಗ ಅನೇಕ ವಿಚಾರಗಳನ್ನು ಪರ್ವತ ಪ್ರಸಂಗದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಒಂದು ಮುಖ್ಯವಾದ ಅಂಶವೇನೆಂದರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂದು ಹೇಳಿದ್ದು. ಈ ವಚನವು ಮತ್ತಾಯ 5:13 ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಅದರ ಅರ್ಥವೇನೆಂಬುದನ್ನು ನೋಡೋಣ. ಮೊದಲನೇ ಕಾರ್ಯ, ಯೇಸು ಬಾಳಿದ ಇಸ್ರಾಯೇಲ್ ದೇಶದಲ್ಲಿ ಉಪ್ಪನ್ನು 2 ಮುಖ್ಯವಾದ ಕಾರ್ಯಗಳಿಗಾಗಿ ಉಪಯೋಗಿಸುತ್ತಿದ್ದರು. ಒಂದು, ರುಚಿ ನೋಡುವುದಕ್ಕಾಗಿ. ಯಾವ ಆಹಾರವನ್ನಾದರೂ ಎಷ್ಟೇ ಚೆನ್ನಾಗಿ ಸಿದ್ಧಪಡಿಸಿದರೂ, ಎಷ್ಟೇ ಅನುಭವದಿಂದ ಸಿದ್ಧಪಡಿಸಿದರೂ ಉಪ್ಪು ಇಲ್ಲ ಎಂದರೆ ಅದಕ್ಕೆ ರುಚಿ ಬರುವುದೇ ಇಲ್ಲ. ನಾವು ಇನ್ನೊಬ್ಬರ ಜೀವಿತದಲ್ಲಿ ರುಚಿ ಕೊಡುವವರಾಗಿ, ಒಳ್ಳೆಯದನ್ನು ಮಾಡುವವರಾಗಿ, ಉಪಕಾರ ಮಾಡುವವರಾಗಿ, ಸ್ವಾದ ನೀಡುವವರಾಗಿ ಇದ್ದೇವಾ? ಯೋಚಿಸಿ ನೋಡಿರಿ. ಇನ್ನೊಬ್ಬರ ಜೀವಿತದಲ್ಲಿ ರುಚಿ ಕೊಡುವವರಾಗಿ ಇರಬೇಕೇ ಹೊರತು ರುಚಿ ತೆಗೆಯುವವರಾಗಿ ಇರಬಾರದು. ಎರಡನೇ ಮುಖ್ಯ ಕಾರ್ಯ, ಕೆಟ್ಟು ಹೋಗದಂತೆ ಕಾಪಾಡುವುದಕ್ಕಾಗಿ. ಅಂದಿನ ಕಾಲದಲ್ಲಿ ಚರ್ಮಗಳನ್ನು, ಮಾಂಸಗಳನ್ನು, ಮೀನುಗಳನ್ನು ಕೆಟ್ಟು ಹೋಗದಂತೆ ಕಾಪಾಡಲು ಉಪ್ಪು ಉಪಯೋಗಿಸಲ್ಪಡುತ್ತಿತ್ತು. ನಾವು ನಮ್ಮ ಜೀವಿತದಲ್ಲಿ ಸುಳ್ಳು, ಕೊಲೆ, ಅಸೂಯೆ, ದ್ವೇಷ, ವ್ಯಭಿಚಾರ, ಪಾಪಗಳಿಂದ ನಮ್ಮ ಸ್ನೇಹಿತರಾಗಿರಬಹುದು, ಸಂಬಂಧಿಗಳಾಗಿರಬಹುದು, ಸಹೋದರರಾಗಿರಬಹುದು, ನೆರೆಹೊರೆಯರಾಗಿರಬಹುದು, ಅವರು ಕೆಟ್ಟು ಹೋಗದಂತೆ ಕಾಪಾಡುವವರಾಗಿದ್ದೇವಾ? ಉಪ್ಪಿನ ಹಾಗೆ ಎಂದು ಯೋಚಿಸಬೇಕು. ಉಪ್ಪಿನ ಬಗ್ಗೆ ಇನ್ನು ಕೆಲವು ಒಳ್ಳೆ ಗುಣಗಳನ್ನು ಹೇಳುತ್ತೇನೆ. ಮೂರನೆಯದಾಗಿ, ಉಪ್ಪು ಗುಣಪಡಿಸುವಂಥದ್ದಾಗಿದೆ. ಉಪ್ಪು ಅನೇಕ ರೋಗಗಳಿಗೆ ಔಷಧವಾಗಿಯೂ ಗುಣಪಡಿಸಲು ಶಕ್ತಿಯುಳ್ಳದಾಗಿಯೂ ಇದೆ. ನಾವು ಜೀವಿತದ ಸಮಸ್ಯೆಗಳಿಂದಲೂ, ಪಾಪದ ಭಾರದಿಂದ ತುಂಬಿದವರಿಗೆ, ಮುರಿಯಲ್ಪಟ್ಟ ಹೃದಯವಂತರಿಗೆ ಗಾಯ ಕಟ್ಟುವವರಾಗಿ, ಹೃದಯದ ನೋವುಗಳನ್ನು ಗುಣಪಡಿಸುವವರಾಗಿ ಉಪ್ಪಿನ ಹಾಗೆ ಇದ್ದೇವಾ? ಯೋಚಿಸಿ ನೋಡಿರಿ. ನಾಲ್ಕನೆಯದು, ಉಪ್ಪು ಶುದ್ಧಪಡಿಸಲು ಶಕ್ತಿಯುಳ್ಳದ್ದು. ಸತ್ಯವೇದದಲ್ಲಿ ಸಹ ಉಪ್ಪು ಶುದ್ಧಪಡಿಸಲು ಶಕ್ತಿಯುಳ್ಳದ್ದು ಎಂದು ಬರೆಯಲ್ಪಟ್ಟಿದೆ. ಎಲ್ಲಿ ಎಂದು ಯೋಚಿಸುತ್ತೀರಾ? ಯೆರಿಕೋವಿನಲ್ಲಿದ್ದ ಹೊಳೆಯ ನೀರು ಬಹಳ ಕೆಟ್ಟು ಹೋಗಿತ್ತು. ಕೂಡಲೇ ಎಲೀಷಾ ಎಂಬ ಪ್ರವಾದಿಯು ಉಪ್ಪನ್ನು ತರಲು ಹೇಳಿ ಆ ನೀರಿನಲ್ಲಿ ಹಾಕಿದಾಗ ಆ ಹೊಳೆಯ ನೀರು ಶುದ್ಧವಾಯಿತು ಎಂದು 2 ಅರಸುಗಳ ಪುಸ್ತಕ 2ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿದೆ. ಉಪ್ಪು ಕೆಟ್ಟು ಹೋಗಿದ್ದ ನೀರನ್ನು ಶುದ್ಧಿಪಡಿಸಿದಂತೆ ನಾವು ಎಷ್ಟು ಜನರ ಪಾಪ ತುಂಬಿದ ಹೃದಯವನ್ನು, ಕೊಳೆ ತುಂಬಿದ ಹೃದಯವನ್ನು, ದ್ವೇಷ ತುಂಬಿದ ಹೃದಯವನ್ನು, ಗರ್ವ ತುಂಬಿದ ಹೃದಯವನ್ನು, ರೋಷ, ಕೋಪ ತುಂಬಿದ ಹೃದಯವನ್ನು ಪ್ರೀತಿ ಎಂಬ ಉಪ್ಪಿನಿಂದ ಶುದ್ಧಿಪಡಿಸುತ್ತಿದ್ದೇವೆ? ಯೋಚಿಸಿ ನೋಡಿರಿ. ಐದನೆಯದಾಗಿ, ಉಪ್ಪು ಕರಗಿದ ತಕ್ಷಣ ಕಾಣದೇ ಹೋಗುತ್ತದೆ. ಉಪ್ಪು ಕಣ್ಣಿಗೆ ಕಾಣದೇ ಇದ್ದು ಮರೆಯಾಗಿದ್ದು ರುಚಿ ಕೊಡುವಂಥದ್ದಾಗಿದೆ. ಅದೇ ರೀತಿ ನಾವು ಒಬ್ಬರಿಗೆ ಉಪಕಾರ ಮಾಡುವಾಗ ಮತ್ತೊಬ್ಬರಿಗೆ ನಾವು ಮಾಡುವ ಉಪಕಾರವನ್ನು ನೋಡಬೇಕು ಎಂಬ ಭಾವನೆಯೊಂದಿಗೆ ಮಾಡದೆ, ಉಪ್ಪಿನ ಹಾಗೆ ಮರೆಯಾಗಿದ್ದು ಬಲಗೈ ಮಾಡಿದ್ದು ಎಡಗೈಗೆ ತಿಳಿದಂತೆ ಮಾಡಬೇಕು. ಆದರೆ ನಮ್ಮಲ್ಲಿ ಅನೇಕರು ಒಂದೇ ಒಂದು ಸಹಾಯ ಮಾಡಿ ಇಡೀ ಊರಿಗೆ ಅದನ್ನು ಪ್ರಚಾರ ಮಾಡಿಬಿಡುತ್ತೇವೆ. ಅಂತಹ ಒಂದು ಸ್ವಭಾವ ನಮ್ಮಲ್ಲಿ ಇರಬಾರದು. ಇಷ್ಟೆಲ್ಲ ಸತ್ವ ಗುಣಗಳಿಂದ ಕೂಡಿದ ಉಪ್ಪು ಸಾರವಿಲ್ಲದೆ ಸಪ್ಪಗಾಗಿ ಹೋದರೆ ಅದನ್ನು ಕಸದಲ್ಲೇ ಬಿಸಾಡಬೇಕು. ಅದೇ ರೀತಿ ನಾವು ಕ್ರಿಸ್ತನೊಂದಿಗೆ ಸಂಬಂಧವಿಲ್ಲದೆ ಹೋದರೆ, ಐಕ್ಯವಿಲ್ಲದೆ ಹೋದರೆ, ನಾವು ಉಪ್ಪಿನ ಹಾಗೆ ಸಾರವಿಲ್ಲದೆ ಉಪಯೋಗಿಸಲ್ಪಡದೆ ಬಿಸಾಕಲ್ಪಡುತ್ತೇವೆ. ಉಪ್ಪಿನ ಹಾಗೆ ನಾವು ಸಾರ ಸತ್ವಗುಣದಿಂದ ಕೂಡಿದವರಾಗಿ ನಮ್ಮ ಕುಟುಂಬದವರನ್ನು, ನೆರೆಹೊರೆಯವರನ್ನು, ಮಿತ್ರರನ್ನು ಪಾಪದಿಂದ ಬಿಡುಗಡೆಗೊಳಿಸಿ ಪರಲೋಕ ಸೇರಿಸುವವರಾಗಿರಬೇಕು. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಮರೆತು ಬಿಡಬೇಡಿರಿ. ಕರ್ತನು ನಿಮ್ಮೆಲ್ಲರೊಂದಿಗೆ ಇರಲಿ. ಆಮೇನ್.